ದಿನದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗಳ ಪೈಕಿ ಕೇವಲ ರಿಪಬ್ಲಿಕ್ ಕನ್ನಡ ಮಾತ್ರ ಬ್ರೇಕ್ ಮಾಡಿದಂತ ಸುದ್ದಿಗಳ ಪೈಕಿ ಇವತ್ತು ಎರಡು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮಲ್ಲಿ ಮಾತ್ರ ವಿಭಾಗದಲ್ಲಿ. ಮೊದಲನೇದು, ನಿಖಿಲ್ ಕುಮಾರಸ್ವಾಮಿ ಸತತ ಸೋಲಿನಿಂದ ಕಂಗೆಟ್ಟಿದ್ದಾರೆ. ಆದರೆ ಪುತ್ರನಿಗೆ ರಾಜಕೀಯ ಭವಿಷ್ಯವನ್ನ ಕಟ್ಕೊಡ್ಲೇಬೇಕು ಅಂತ ಹೇಳಿ ಸತತ ಪ್ರಯತ್ನ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಿದ್ದಾರೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟವನ್ನ ಕಟ್ಟುವ ಕ್ಷಣ ಸನ್ನಿಹಿತವಾಗಿದೆಯಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಇದೇ ನಿಟ್ಟಿನಲ್ಲಿ ಒಂದಷ್ಟು ಚಟುವಟಿಕೆಗಳು ಜೆಡಿಎಸ್ ಪಾಳೆಯದ ಒಳಗಡೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರು, ಇದೀಗ ಕೇಂದ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಜೆಡಿಎಸ್ನ ನೊಗವನ್ನ ಹೊರುವವರು ಯಾರು ಅನ್ನೋ ಪ್ರಶ್ನೆ. ಇದಕ್ಕೆ ಸದ್ಯ ಉತ್ತರ ಹುಡುಕುವ ಪ್ರಯತ್ನ ಪಾರ್ಟಿ ಒಳಗಡೆ ಆಗ್ತಾ ಇದೆ. ಈ ಹಂತದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆದರೆ ತಕ್ಷಣಕ್ಕೆ ಪಟ್ಟ ಕಟ್ಬಿಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಉಪಚುನಾವಣೆ ನಂತರ 3 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯೋದು ಬಾಕಿ ಇದೆ. ಆ ಬೈ ಎಲೆಕ್ಷನ್ಗಳ ನಂತರ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟುವ ಸಿದ್ಧತೆಗಳು, ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷರಾಗೋಕೆ ಮುಂಚೆ ಒಂದಷ್ಟು ಟಾಸ್ಕ್ಗಳನ್ನ ಕೂಡ ನೀಡಲಾಗಿದೆಯಂತೆ. ಈ ಟಾಸ್ಕ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದರ ಆಧಾರದ ಮೇಲೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕಾ ಇಲ್ವಾ ಅನ್ನೋದು ಪಾರ್ಟಿ ಡಿಸೈಡ್ ಮಾಡುತ್ತೆ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ. ಆದರೆ ಯಾರಾದರೂ ಮತ್ತೊಮ್ಮೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳಿ, ಅಂದ್ರೆ ಕುಟುಂಬದಲ್ಲೇ ಮತ್ತೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಬಿಟ್ರಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ನೋಡಿ ಇಂತಿಂಥ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಹಿಸಲಾಗಿತ್ತು, ಅದೆಲ್ಲವನ್ನ ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ, ಹೀಗಾಗಿ ಹುದ್ದೆ ಅನ್ನೋ ಉತ್ತರವನ್ನ ತಯಾರು ಮಾಡ್ಕೊಳ್ಳಿಕ್ಕೂ ಕೂಡ ಈ ಟಾಸ್ಕ್ಗಳನ್ನ ನೀಡಲಾಗ್ತಿದೆ ಅನ್ನೋ ಚರ್ಚೆ. ಹಾಗಾದ್ರೆ ಯಾವಾಗ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಬಹುದು? ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಸದ್ಯಕ್ಕೆ ಉಪಚುನಾವಣೆಗಳ ಮೇಲೆ ಜೆಡಿಎಸ್ ಪಕ್ಷದ್ದು ಕೂಡ ನಿಗಾ ಇದೆ. ಹಾಲಿ ಶಾಸಕರಿದ್ದವರು ಲೋಕಸಭಾ ಕ್ಷೇತ್ರಗಳಿಗೆ ಕಂಟೆಸ್ಟ್ ಮಾಡಿ ಎಂಪಿಗಳಾಗಿದ್ದರಿಂದ ತೆರವಾಗಿರುವ 3 ಕ್ಷೇತ್ರಗಳು ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ, ಈ 3 ಉಪಚುನಾವಣೆಗಳ ಮೇಲೆ ಸದ್ಯಕ್ಕೆ ಜೆಡಿಎಸ್ ಪಕ್ಷ ಕೂಡ ಮೈತ್ರಿ ಪಾರ್ಟ್ನರ್ ಆಗಿ ನಿಗಾ ವಹಿಸಿದೆ. ಬೈ ಎಲೆಕ್ಷನ್ ಆದ ನಂತರ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾತು ಜೆಡಿಎಸ್ ಪಾಳ್ಯದಿಂದ ಕೇಳೋಕೆ ಸಿಗ್ತಾ ಇದೆ. ಜೆಡಿಎಸ್ ಸಾರಥ್ಯದಲ್ಲಿ ಬದಲಾವಣೆ ಆಗೋದು ಗ್ಯಾರಂಟಿ ಅನ್ನೋದು ಖಚಿತ ಮಾಹಿತಿ. ಬೈ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಬದಲಾವಣೆ ಮಾಡೋದಿಲ್ಲ. ಅದಾದ ನಂತರದಲ್ಲಿ ಪಟ್ಟ ಕಟ್ಟೋ ಸಮಾರಂಭ. 3-4 ತಿಂಗಳು ಯಾವುದೇ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ ಜೆಡಿಎಸ್ ಪಕ್ಷ. 3-4 ತಿಂಗಳ ನಂತರ ನಿಖಿಲ್ ಕುಮಾರಸ್ವಾಮಿ ಅವರಿಗೇನೆ ಸಾರಥ್ಯ ನೀಡೋದಕ್ಕೆ ಸಿದ್ಧವಾಗ್ತಾ ಇದೆ ವೇದಿಕೆ. ಅದಕ್ಕೆ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದಷ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋದು ಬಾಕಿ ಇದೆ. ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ ಉಪಚುನಾವಣೆ ಮೇಲೆ ಜೆಡಿಎಸ್ನ ಲಕ್ಷ್ಯ ಇದೆ. ಕುಮಾರಸ್ವಾಮಿ ಅವರಿಂದ ತೆರವಾಗಿರುವ ಕ್ಷೇತ್ರ ಶತಾಯ ಗತಾಯ ಮತ್ತೆ ಅದನ್ನ ಮೈತ್ರಿ ಪಕ್ಷಕ್ಕೇನೆ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವ ಟಾಸ್ಕ್ಗಳೇನು ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಕ್ವಿಕ್ ಆಗಿ. ರಾಜ್ಯಾದ್ಯಂತ ಜೆಡಿಎಸ್ ಸಂಘಟನೆ ಮಾಡೋದು. ಎಲ್ಲೋ ಒಂದ್ ಕಡೆ ಕೂತು ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂದ್ರೆ ಆಗೋದಿಲ್ಲ. ರಾಜ್ಯದ ಉದ್ದಗಲಕ್ಕೂ ಹೋಗಬೇಕು, ಪಕ್ಷ ಸಂಘಟನೆ ಮಾಡಬೇಕು, ರಾಜ್ಯದಲ್ಲಿ ಸದಸ್ಯತ್ವ ನೋಂದಣಿಯನ್ನ ಚುರುಕುಗೊಳಿಸಬೇಕು, ಜೆಡಿಎಸ್ ಪಕ್ಷಕ್ಕೆ ಯುವಕರನ್ನ, ಹೊಸ ಸದಸ್ಯರನ್ನ ತರಬೇಕು, ಇಡೀ ಕರ್ನಾಟಕದಲ್ಲಿ ಪ್ರವಾಸ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಈ 3-4 ತಿಂಗಳ ಗ್ಯಾಪ್ನಲ್ಲಿ ಅನ್ನೋ ಜವಾಬ್ದಾರಿಯನ್ನ ನೀಡಲಾಗಿದೆ. ತಾಲೂಕು, ಹೋಬಳಿ ಮಟ್ಟದಲ್ಲಿ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ಪಕ್ಷವನ್ನ ಬಲವರ್ಧನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ಳಬೇಕು, ಸ್ಥಳೀಯ ನಾಯಕರೊಂದಿಗೆ ಸಮಾಲೋಚನೆಯನ್ನ ಮಾಡಿ ಕೆಲವೊಂದಷ್ಟು ನಿರ್ದೇಶನಗಳನ್ನು ತೆಗೆದುಕೊಳ್ಬೇಕು, ಜೆಡಿಎಸ್ ಸಂಘಟನೆಗೆ ಹೊಸ ರೂಪ ನೀಡಬೇಕು ಅಂತ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ಪಾರ್ಟಿ ನೇತೃತ್ವ ವಹಿಸಿಕೊಳ್ಳುವ ಮುನ್ನ ಇಷ್ಟೂ ಟಾಸ್ಕ್ ಅನ್ನ ಪೂರೈಸಬೇಕು. ಈ ಟಾಸ್ಕ್ ಅನ್ನ ಪೂರೈಸಿದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಪ್ರಮೋಷನ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ